ಆದ್ರೂ ಸ್ವಲ್ಪ ದೊಡ್ಡದಾಗೋಯ್ತೇನೋ. ಹೋಗ್ಲಿ ಬೇಡ. ಮತ್ತೆ ಶುರು ಆಯ್ತಾ ನಿನ್ ಡ್ರಾಮಾ? ನಮಗ್ ಹಾಗೆ ಕಾಣಿಸ್ತಿದ್ಯಾ? ಮತ್ತಿನೇನು? ಡ್ರಾಮಾ ಅಲ್ಲ ಗುರು, ಇದು ನಮ್ ಫ್ಯೂಚರು. ನೋಡು, ನಾನು ಈಗಲೇ ಹೇಳ್ತಿದ್ದೀನಿ, ಯಾವಾಗ್ಲೂ ನೀನ್ ನನ್ನ ಸೇವೆ ಮಾಡ್ತಾ ಇರ್ಬೇಕು. ಆಮೇಲೆ 3 ಹೊತ್ತು ನನ್ನ ಜೊತೆಗಿರ್ಬೇಕು. ನನಗೆ ಮಗು ಆಗೋವರೆಗೂ ನನ್ನ ಮಗು ತರ ನೋಡ್ಕೋಬೇಕು. ಓಕೆನಾ? ಮೊದಲಿನ ಪಿಲೋ ತೆಗಿ. ಇರ್ಲಿ ಬಿಡು ವೇದ. ಅಮೂಲ್ಯ ತೆಗಿ ಅಂತ ಹೇಳ್ತಾನ. ಫಸ್ಟ್ ತೆಗಿ. ಸರಿ, ನಮ್ಮಿಬ್ರಿಗೂ ಮದ್ವೆ ಆಗಿದೆ. ನಾವಿಬ್ರು ಅಧಿಕೃತವಾಗಿ ಗಂಡ ಹೆಂಡತಿ ಅಂತ ಎಲ್ರಿಗೂ ಗೊತ್ತು. ಹಾಗಿರುವಾಗ ಈ ಪಿಲ್ಲೋ ಎಲ್ಲ ಹಾಕೊಂಡು ಯಾಕೆ ಡ್ರಾಮಾ ಮಾಡೋದು? ನಾವಿಬ್ರು ನಿಜವಾಗ್ಲೂ ಪೇರೆಂಟ್ಸ್ ಆಗ್ಬಿಟ್ರೆ ಹೇಗಿರುತ್ತೆ? ನನ್ಗಂತೂ ಸಖತ್ ಥ್ರಿಲ್ ಅನ್ಸ್ತದೆ. ನಿಜವಾಗ್ಲೂ ತಾಯಿ ಇರ್ತೀನಿ ಅಂತ ಗೊತ್ತಾಗ್ಬಿಟ್ರಂತೂ ಏನ್ ಮಾಡ್ತೀನೋ ಏನೋ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ, ಗೊತ್ತಾ? ನೀ ಅಂತೂ ನನ್ಗೆ ಯಾವಾಗ್ಲೂ ಓವರ್ ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ತೀಯಲ್ವಾ? ನಾನು ತಾಯಿ ಆಗ್ತಿದ್ದೀನಿ ಅಂತ ವಿಷಯ ಗೊತ್ತಾದ್ಮೇಲಂತೂ ಅಲ್ಟ್ರಾ ಓವರ್ ಆಕ್ಟಿಂಗ್ ಮಾಡಿದ್ರು ಆಶ್ಚರ್ಯ ಏನಿಲ್ಲ ಬಿಡು. ಮದ್ವೆ ಆದ್ಮೇಲೆ ಶುರುವಾಗೋ ಮೊದಲನೇ ದೊಡ್ಡ ಕನಸು ಅಂದ್ರೆ ಅದು ಅದೇ ಅನ್ಸುತ್ತೆ ವೇದ ಅಂತ. ಸರಿ, ನಿಂಗೆ ಗಂಡು ಮಗು ಇಷ್ಟನಾ ಅಥವಾ ಹೆಣ್ಮಗು ಅಂದ್ರೆ ಇಷ್ಟನಾ? ಅಮೂಲ್ಯ, ಎಷ್ಟೋ ಜನಕ್ಕೆ ಮಕ್ಕಳೇ ಆಗಿರೋದಿಲ್ಲ. ಅವರು ಮಕ್ಕಳಾಗ್ಲಿಂದ ಚಟ್ಪಡಿಸ್ತಿರ್ತಾರೆ. ಗಂಡು ಹೆಣ್ಣು ಅಂತ ಯೋಚನೆ ಕೂಡ ಮಾಡಿರೋದಿಲ್ಲ. ನಾವ್ ಯಾಕೆ ಬಯಸ್ಟ್ ಆಗಿರ್ಬೇಕು? ನನಗೆ ಮಕ್ಕಳಂದ್ರೆ ಇಷ್ಟ. ಗಂಡಾದ್ರೂ ಓಕೆ, ಹೆಣ್ಣಾದ್ರೂ ಓಕೆ. ವಾವ್, ಸೂಪರ್. ನಾನು ಯಾವ ಮಗು ಹೆತ್ಕೊಟ್ರು ಯಾಕೆ ಮಗು ಹೆತ್ಕೊಟ್ಟೆ ಅಂತ ನನ್ನ ಮನೆ ಬಿಟ್ಟು ಓಡಿಸೋ ಸೀನ್ ಎಲ್ಲ ಇಲ್ಲ ಅಂತ ಆಯ್ತು. ಬರೀ ಇದೇ ಆಯ್ತು ನಿಂತು. ನನಗೆ ಯಾವ ಮಗು ಆದ್ರೂ ಓಕೆ, ಆದ್ರೆ ಹುಟ್ಟೋ ಮಗು ನಿನ್ ತರ ತರಲೆ ಆಗದಿದ್ರೆ ಸಾಕು. ನನ್ನ ತರ ಡಿಗ್ನಿಫೈಡ್ ಆಗಿ ವೆಲ್ ಬಿಹೇವ್ಡ್ ಇದ್ರೆ ಐ ಆಮ್ ಫೈನ್ ವಿತ್ ಇಟ್. ಒಂದ್ ಮಗು ಇದ್ರೆ ಸಾಕಪ್ಪ. ತಗೊಳಪ್ಪ, ಶುರು ಆಯ್ತು ನಿಂದು. ಏನ್ ಅನ್ಕೊಂಡಿದ್ದೆ ನೀನು? 1 ಡಜನ್ ಮಕ್ಳು ಬೇಕು ಅಂತಿದ್ರೆ ಒಂದೇ ಮಗು ಸಾಕು ಅಂತಿದ್ಯಲ್ಲ? ವಾಟ್? 1 ಡಜನ್ ಮಕ್ಳ? ಹೌದು, ನಾವ್ ಡಜನ್ ಮಕ್ಳು ಮಾಡ್ಕೊಂಡು ನಮ್ದೇ ಆದಂತ ಕ್ರಿಕೆಟ್ ಟೀಮ್ ಕಟ್ಕೋಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ನಾನೇ ಮ್ಯಾನೇಜರು, ನೀನೇ ಕೋಚ್. ಟೆಡ್ಡಿ ಬೇರ್, ಟೆಡ್ಡಿ ಬೇರ್, ಇಲ್ಲಿ ಕ್ರಿಕೆಟ್ ಬ್ಯಾಟ್ ಬೇಕಾ? ಬ್ಯಾಟ್ 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 ಬೇಕಾ? ಬ್ಯಾಟ್ 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 ಬ್ಯಾಟ್. ಇಲ್ಲಿ ಇಲ್ಲಿ ಟೆಡ್ಡಿ ಬೇರ್, ಟೆಡ್ಡಿ ಬೇರ್, ಟೆಡ್ಡಿ ಬೇರ್. ಇದು ಇದು ಇದೊಂದು ಸ್ವಲ್ಪ ಇಲ್ಲಿ ನೋಡಿ. ಕ್ರಿಕೆಟ್ ಕ್ರಿಕೆಟ್ ಬ್ಯಾಟ್ 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 ಬ್ಯಾಟ್. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಟೆಡ್ಡಿ ಬೇರ್. ಇದು ಬೇಕಾ? ಇದು ಇದು ಏ ಬಚಾರಿ, ಎಲ್ಲ ಮಕ್ಕಳು ನಿಂತರನೇ ಹುಟ್ಬಿಟ್ಟಿದೆ. ಯಾರಿಗೂ ಸ್ವಲ್ಪನೂ ಕ್ಲಾಸ್ ಅನ್ನೋದೇ ಇಲ್ಲ. ಒಳ್ಳೆ ಲೂಸ್ಗಳ ತರ ಆಡ್ತಿದ್ದಾವೆ. ಎಲ್ಲರಿಗೂ ಕ್ಲಾಸ್ ತಗೊಂಡು ಬ್ರೈನ್ ವಾಶ್ ಮಾಡಿ ನಿಂತರನೇ ಮಾಡಿಟ್ಬಿಟ್ಟಿದ್ಯಾ. ಇವರು ನನ್ನ ಮಕ್ಳು ಮಾತ್ರನಾ? ಯಾಕೆ ನಿಂಗಲ್ವಾ? ಇವ್ರು ನಿನ್ ಮಕ್ಳು ಅಂತ ಹೇಳ್ಕೊಳಕ್ ನಾಚಿಕೆ ಆಗತ್ತ ನಿಂಗೆ? ಇನ್ನೇನ್ ಮತ್ತೆ, ಎಲ್ಲ ಮಕ್ಕಳು ನಿಂತರನೇ ಆಡ್ತಾರೆ. ನಿನ್ ಮಕ್ಳು ಅಂತಾನೆ ಹೇಳ್ಬೇಕು. ಅಟ್ಲೀಸ್ಟ್ ಒಂದು ಮಗು ಡೀಸೆಂಟ್ ಆಗಿ ಸೈಲೆಂಟ್ ಆಗಿರುತ್ತಾ? ಇದಕ್ಕೆ ಕಣಯ್ಯ ಮಕ್ಳು ಅಂತ ಹೇಳೋದು. ಮಕ್ಳು ತರ್ಲೆ ಮಾಡ್ತಾರೆ, ಕಿತಾಪತಿ ಮಾಡ್ತಾರೆ, ಹಠ ಮಾಡ್ತಾರೆ. ಅಂಡ್ ಅವ್ರು ಹಾಗೆ ಇರ್ಬೇಕು. ಅದಕ್ಕೆ ಹೇಳೋದು ಮಕ್ಳು ಏನ್ ಮಾಡಿದ್ರು ಚಂದಾನೆ ಅಂತ. ವಯಸ್ಸಿಗೆ ಮೀರಿದ ಡೀಸೆನ್ಸಿ, ಮಣ್ಣು ಮಸಿ ಅಂತಿದ್ರೆ ಎಲ್ಲ ಕಳ್ಳನ್ ಮಕ್ಳಾಗ್ಬಿಡ್ತಾರೆ. ಇರೋರಲ್ಲಿ ಯಾರು ಸಿಡುಕ್ ಮುತ್ತಿಗಳಲ್ಲ, ಯಾರು ನಿಂತರ ಕೂತ್ಕೊಳ್ಳಲ್ಲ. ಏನಾಯ್ತಯ್ಯ, ಇಷ್ಟೊತ್ತು ಚೆನ್ನಾಗಿದ್ದಲ್ಲ? ಏನಿಲ್ಲ ಬಜಾರಿ,
ಲೈಟ್ ಆಗಿ ಎದೇನೋ ಬಂತಷ್ಟೇ. ಇದೇನವ್ವಾ ಈ ಏಜಲ್ ಮಾತ್ರ ಈ ತರ ಹೇಳ್ಬೇಡ, ನಾನು ನಿನ್ನೆ ನಂಬ್ಕೊಂಡಿದ್ದೀನಿ. ಈ ತರ ಕನ್ಸುಗಳನ್ನ ಕಂಡ್ರೆ ಖಂಡಿತವಾಗ್ಲೂ ಎದೇನೋ ಬರುತ್ತೆ. ಕನ್ಸ? ಏನ್ ಕನ್ಸು? ಕಾಣ್ಬಾರ್ದು ಕನ್ಸು. ಏನ್ ಕನ್ಸು? ನಮ್ಮ ಮಕ್ಳ ಬಗ್ಗೆನಾ? ಹೌದು ಅಮೂಲ್ಯ, ಅದೇನೆ. ಆದ್ರೆ ಒಂದೊಂದಲ್ಲ, 5 ಮಕ್ಕಳು. ಒಬ್ಬೊಬ್ರು ಸೇಮ್ ನಿಂತರನೇ ಆಡ್ತಿದ್ರು, ಡಿಟ್ಟೋ. ಒಂದು ಮರಿ ರೌಡಿ ಬೇಬಿ, ಇನ್ನೊಂದು ಜೂನಿಯರ್ ರೌಡಿ ಬೇಬಿ. ವೆರೈಟಿ ರೌಡಿ ಬೇಬೀಸ್ಗಳು. ಮಕ್ಕಳ ಅವು ಖಂಡಿತವಾಗ್ಲೂ ಅಲ್ಲ. ಈ ಬಾಳೆ ತೋಟಕ್ಕೆ ಕೋತಿ ಕಣ್ಣು ಉಗ್ದಾಗ ಆಡ್ತಾವಲ್ಲ, ಹಾಗಾಡ್ತಿದ್ರು. ಸೇಮ್ ನಿಂತರ ಕೋತಿ ಬುದ್ಧಿ. ನನ್ ಮಕ್ಳಿಗೆ ನನ್ ಬುದ್ಧಿ ಬರೋದು ಸಹಜ ಅಲ್ವಾ? ಅದಕ್ಕೆ ಹೇಳೋದು ನೂಲಂತೆ ಸೀರೆ ತಾಯಿಯಂತೆ ಮಕ್ಕಳು ಅಂತ. ನನಗೂ ಅದೇ ಟೆನ್ಷನ್. ನಮ್ಮ ಮಕ್ಳಿಗೆ ನಿನ್ ಬುದ್ಧಿ ಬಂದ್ರೆ ಅಷ್ಟೇ ಕತೆ. ಸದ್ಯಕ್ಕೆ ನಮ್ಗೆ ಯಾವ ಮಕ್ಕಳು ಬೇಡ. ನಾನು ನೀನಿಬ್ರು ಹೀಗೆ ಇದೇ ತರ ಇದ್ಬೇಡ, ಓಕೆನಾ? ಸೀತಾ, ನಿಂಗೊಂದು ವಿಷಯ ಗೊತ್ತಾ? ಏನ್ ವಿಷಯ ಪರಿಮಳಕ್ಕ? ನಮ್ಮ ಆರ್ತಿ ಗರ್ಭಿಣಿಯಾಗಿದ್ದಾಳೆ, ನಾನು ಅಜ್ಜಿ ಆಗ್ತಾ ಇದ್ದೀನಿ. ಓ ಹೌದಾ ಪರಿಮಳ, ಎಂತ ಸಿಹಿ ಸುದ್ದಿ ಹೇಳಿದ್ರಿ. ನೀವ್ ಈ ತರ ಸುದ್ದಿ ಹೇಳ್ತೀರಾ ಅಂತ ನಾವು ತುಂಬಾ ದಿವಸದಿಂದ ಕಾಯ್ತಾ ಇದ್ವಿ. ಅದೇ ಮತ್ತೆ ಮದ್ವೆ ಆಗಿ 2 ವರ್ಷ ಕಳೆದ್ರು ಯಾವ ಸಿಹಿ ಸುದ್ದಿ ಬರ್ಲಿಲ್ವಲ್ಲ ಅಂತ ಮಾತಾಡ್ಕೊಳ್ತಾ ಇದ್ವಿ. ಕೊನೆಗೂ ಆರ್ತಿ ತಾಯಿ ಆಗ್ತಿದ್ದಾಳೆ ಅನ್ನೋ ಸುದ್ದಿ ಹೇಳಿದ್ರಲ್ಲ, ತುಂಬಾ ಸಂತೋಷ ಆಯ್ತು ಬಿಡಿ. ಏನ್ ಮಾಡೋದು ಸೀತಾ, ಆ ದೇವ್ರ ಕಂಡ್ಬಿಡ್ಬೇಕಲ್ಲ. ಅದು ಸರಿನೇ ಬಿಡಿ, ಹಿಂದೋ ಮುಂದೋ ಅಂತೂ ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು. ಬರೀ ಬೇಗ ಹೋಗಿದ್ ಬರೋಣಪ್ಪ, ನಾನು ನೈಟ್ ಡ್ಯೂಟಿಗೆ ಬೇರೆ ಹೋಗ್ಬೇಕು. ಸೀತಾ, ಕಾವೇರಕ್ಕ, ನಾನಿನ್ ಬರ್ತೀನಿ. ನಾನು ಬರೋವರೆಗೂ ಮನೆ ಕಡೆ ಜೋಪಾನ. ಸರಿ ಪರಿಮಳಕ್ಕ, ನೀವು ಆರಾಮಾಗಿ ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ರೀ, ಒಂದು ನಿಮಿಷ. ನೀವು ನಮ್ಮ ಮಕ್ಕಳ ಮನೇಲಿ ರಾತ್ರಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೀರಾ ಅಂತ ಯಾರಿಗೂ ಗೊತ್ತಿಲ್ಲ ತಾನೇ? ಇಲ್ಲ ಅಂತ ಹೇಳಿದ್ನಲ್ಲ ಪರಿ, ಯಾರಿಗೂ ಗೊತ್ತಿಲ್ಲ. ನಡಿ. ಅಲ್ಲೇ ಅಂಜು, ನಡೆ. ಇದು ಹೇಗೆ ಕಾಣಿಸುತ್ತೆ? ಓ ಸೂಪರ್ ಆಗಿದೆ ಕಡೆ. ಇದು ಇದು ಚೆನ್ನಾಗಿದೆ ಕಡೆ, ಇದನ್ನ ಹಾಕೊಂಡ್ಬಿಡು. ಇದು ಹೇಗೆ ಕಾಣಿಸುತ್ತೆ? ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಏ ಕುಂಬಳಕಾಯಿ, ಯಾಕೆ ತಲೆ ತಿಂತಿದ್ಯಾ? ನಾವ್ ಹೋಗ್ತಿರೋದು ಫ್ಯಾಷನ್ ಶೋಗಲ್ಲ, ಅಕ್ಕನ್ ನೋಡಕ್ಕೆ. ಸುಮ್ನೆ ಯಾವ್ದೋ ಒಂದ್ ಹಾಕೋ, ಇಲ್ಲ ಅಂದ್ರೆ ಎಲ್ಲದೂ ಒಂದ್ರ ಮೇಲೆ ಒಂದ್ ಹಾಕೊಂಡ್ಬಿಡು. ಅಮ್ಮ ಬಂದ್ರೆ ಇನ್ನೂ ರೆಡಿ ಆಗಿಲ್ಲ ಅಂತ ಬಾಯಿಗೆ ಬಂದಂಗ್ ಬೈತಾಳೆ. ಅದಿತಿ, ಅಂಜು, ಬೇಗ ಬಂದ್ರೆ ಹೊರಡೋಣ. ಯೋ ಹೇಳಿಲ್ಲ, ಯಾವ್ದೋ ಒಂದ್ ಹಾಕೊಂಬಾರೆ. ಅಲ್ಲಿ ಯಾರು ನಿನ್ ನೋಡೋರೇನಿಲ್ಲ. ಇದರಲ್ಲಿ ಧ್ರುವಂಗೆ ಯಾವ ಕಲರ್ ಇಷ್ಟ ಆಗ್ಬೋದು? ಇದು ಇಷ್ಟ ಆಗುತ್ತೆ ಅನ್ಸುತ್ತೆ, ಇದನ್ನೇ ಹಾಕೊಂಡು ಹೋಗ್ತೇನೆ. ವಿಕ್ಕಿ ಬಿಡಿ ಪ್ಲೀಸ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಲ್ಲ, ಈ ತರ ಎತ್ಕೊಂಡ್ ಬರೋದಕ್ಕೆ ನಾನೇನ್ ಚಿಕ್ಕ ಮಗುನ? ಯಾರಾದ್ರೂ ಏನಾದ್ರೂ ನೋಡಿದ್ರೆ ಏನ್ ಅನ್ಕೊಂತಾರೆ ಹೇಳಿ? ನೀವು ಸುಮ್ಮನೆ ಯಾರು ನೋಡಿದ್ರೆ ಏನಂತೆ? ಅಷ್ಟಕ್ಕೂ ನಾನು ನಿಮ್ಮನ್ನ ಎತ್ಕೊಂಡಿದ್ದು ನಮ್ಮ ಮನೇಲಿ ಆ್ಯಂಡ್ ನನ್ನ ಮಗುನ. ನಾನು ನಿಮ್ಗೆ ಮಗುನ? ನೀವು ಅಮ್ಮ ಆಗೋರು. ನಾನು ಹೇಳಿದ್ದು ನಿಮ್ಮ ಹೊಟ್ಟೆಲಿರೋ ಮಗು ಬಗ್ಗೆ. ಹೋಗಿ ವಿಕ್ಕಿ, ಮಗು ಬರೋದಕ್ಕಿನ್ನ ತುಂಬಾ ಟೈಮ್ ಇದೆ. ಮಗುನ ಈಗಲೇ ಎತ್ಕೊಳಕ್ಕಾಗಲ್ಲ ಅಂತಾನೆ ನಾನು ನಿಮ್ಮನ್ನ ಎತ್ಕೊಂಡಿದ್ದು. ಈಗ ಇದ್ಯಾಕೆ? ಒಂದು ನಿಮ್ಗೆ, ಇನ್ನೊಂದು ಹೊಟ್ಟೆಲಿರೋ ನನ್ನ ಮಗುಗೆ. ಆ ಮಗು ಇನ್ನ ತುಂಬಾ ಪುಟ್ಟದು, ಅದಕ್ಕೆ ಏನೂ ಅರ್ಥ ಆಗಲ್ಲ ಬಿಡಿ. ಇಲ್ಲ ಹೆಂಡತಿ, ಮಗು ಹೊಟ್ಟೆಲಿ ಇರ್ಬೇಕಾದ್ರೇನೆ ಅದಕ್ಕೆಲ್ಲ ಅರ್ಥ ಆಗುತ್ತಂತೆ. ಅದಕ್ಕೆ ದೊಡ್ಡವ್ರು ಹೇಳೋದು, ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಒಳ್ಳೆ ಮಾತಾಡ್ಬೇಕು, ಒಳ್ಳೆ ಮಾತು ಕೇಳಬೇಕು ಅಂತ. ಒಂದ್ ನಿಮಿಷ. ವಿಕ್ಕಿ, ಇದೇನಿದು? ಹನುಮಂತನ ಬಾಲ ಇದ್ದಂಗಿದೆ.
ಅಗ್ರಜ ಮತ್ತೆ ವೈಜಯಂತಿ ಅಮ್ಮ ನೀವೇನ್ ಮಾಡಬೇಕು ಮಾಡಬಾರ್ದು, ಏನ್ ತಿನ್ಬೇಕು ತಿನ್ಬಾರ್ದು ಅನ್ನೋದನ್ನ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಡೈಲಿ ನೀವು ಇದನ್ನ ಮಿಸ್ ಮಾಡದೆ ಫಾಲೋ ಮಾಡಬೇಕು. ಓಕೆನಾ? ಹೌದಾ? ಹಾಗೆಲ್ಲ ಮಾಡ್ಕೊಟ್ಟಿದ್ದಾರಾ? ಏನಿದೆ ಇದರಲ್ಲಿ? ಹೇಳ್ತೀನಿ ಕೇಳಿ. ನಂಬರ್ 1, ನೀವು ಇನ್ಮೇಲಿಂದ ಹಾರರ್ ಸಿನಿಮಾಗಳನ್ನ ನೋಡೋ ಹಾಗಿಲ್ಲ. ಓಕೆ. ನಂಬರ್ 2, ಆಕ್ಷನ್ ಥ್ರಿಲ್ಲರ್ ಸಿನಿಮಾನು ಅವಾಯ್ಡ್ ಮಾಡಬೇಕು. ಓಕೆ. ನಂಬರ್ 3, ಈ ಕಣ್ಣೀರ್ ಹಾಕಿ ಕಣ್ಣೀರ್ ಬರ್ಸೋ ಪ್ರೋಗ್ರಾಮ್ಗಳನ್ನಂತೂ ಅವಾಯ್ಡ್ ಮಾಡಬೇಕು. ಬರೀ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾಗಳನ್ನ ಮಾತ್ರ ನೋಡಬೇಕು. ಸಾಂಗ್ಸ್ ಕೂಡ ಹಾಗೆ ಇರಬೇಕು. ಇಲ್ಲ ವಿಕಿ, ನನ್ನಿಂದ ಮಾತ್ರ ಸಾಧ್ಯನೇ ಇಲ್ಲ. 2 ಜಾನರ್ ಸಿನಿಮಾನ ಎಷ್ಟು ಅಂತ ನೋಡೋಕ್ಕಾಗುತ್ತೆ? ನೋಡಿದ್ದನ್ನೇ ನೋಡಿ ಬೋರ್ ಆಗಲ್ವಾ? ನನಗೆ ಹಾರರ್ ಸಿನಿಮಾ, ಆಕ್ಷನ್ ಸಿನಿಮಾ ಅಂದ್ರೇನೆ ಇಷ್ಟ. ನಾನು ಅದನ್ನೇ ನೋಡೋದು. ರೀ ಹೆಂಡತಿ, ಈ ಲಿಸ್ಟ್ ರೆಡಿ ಮಾಡ್ಕೊಟ್ಟಿರೋದು ಅಗ್ರಜ. ಇದನ್ನ ನೀವು ಫಾಲೋ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಹೈಕಮಾಂಡ್ಗೆ ಕಂಪ್ಲೇಂಟ್ ಹೋಗುತ್ತೆ. ಇಲ್ಲ ವಿಕಿ, ನನ್ನಿಂದ ಆಗಲ್ಲ. ನನಗಿಷ್ಟ ಬಂದಿರೋ ಸಿನಿಮಾನೇ ನಾನು ನೋಡೋದು. ಹೆಂಡತಿ, ನೀವು ಬರೀ ನಿಮ್ ಬಗ್ಗೆ ಯೋಚನೆ ಮಾಡಿದ್ರೆ ಹೇಗೆ? ಹೊಟ್ಟೆಲಿರೋ ಮಗು ಬಗ್ಗೆನೂ ಯೋಚನೆ ಮಾಡ್ಬೇಕು ತಾನೆ. ನೀವು ಹಾರರ್ ಸಿನಿಮಾ, ಆಕ್ಷನ್ ಸಿನಿಮಾ ಎಲ್ಲ ನೋಡಿದ್ರೆ ಅದು ಭಯ ಪಟ್ಕೊಳ್ಳಲ್ವಾ? ಇದ್ರ ಜೊತೆಗೆ ನೀವು ಮನೆ ಕೆಲಸದಿಂದ ಕಂಪ್ಲೀಟ್ಲಿ ಬ್ರೇಕ್ ತಗೊಳ್ಬೇಕು. ಒಂದ್ ಕಡೆನೂ ಎತ್ತಿಡೋ ಹಾಗಿಲ್ಲ. ಅಂಡ್ 24/7 ಮಗು ಬಗ್ಗೆನೇ ಯೋಚನೆ ಮಾಡಬೇಕು. ಅಂಡ್ ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಆರಾಮಾಗಿ ಎದ್ದೇಳ್ಬೇಕು. ಇಲ್ಲ ಅಂದ್ರೆ ಮಾರ್ನಿಂಗ್ ಸಿಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಗೊತ್ತಾಯ್ತಾ? ವಿಕ್ಕಿ, ಎಲ್ಲ ಮುಗಿತಾ? ಇನ್ನೂ ಏನಾದ್ರೂ ಬಾಕಿ ಇದೆಯಾ? ಇಷ್ಟು ಬೇಗ ಎಲ್ಲಿ ಮುಗಿಯುತ್ತೆ? ಇನ್ನೂ ಇದೆ, ಕೇಳಿ. ನೀವಿನ್ ಮೇಲಿಂದ ಇಷ್ಟು ತಗೊಳ್ಬೇಕು. ಅರ್ಥ ಆಯ್ತಾ ಹೆಂಡತಿ? ಇನ್ಮೇಲಿಂದ ಇದನ್ನೆಲ್ಲ ಫಾಲೋ ಮಾಡೋದು ನಿಮ್ ಜವಾಬ್ದಾರಿ. ಓಕೆನಾ? ವಿಕ್ಕಿ, ಇದನ್ನೆಲ್ಲ ಯಾರು ಲಿಸ್ಟ್ ಮಾಡ್ಕೊಟ್ಟಿತ್ತು? ಯಾಕೆ, ಏನಾದ್ರೂ ಮಿಸ್ ಆಗಿದ್ಯಾ? ಏನು ಮಿಸ್ ಆಗಿಲ್ಲ, ಎಲ್ಲ ಜಾಸ್ತಿನೇ ಆಗಿದೆ. ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಕೊಡಿ. ವೈಜಯಂತಿ ಅಮ್ಮ. ರೀ ಹೆಂಡತಿ, ನಿಂತ್ಕೊಳ್ರಿ, ಓಡ್ಬಿಡಿ. ಹೆಂಡತಿ, ವೈಜಯಂತಿ ಅಮ್ಮ. ರೀ ಹೆಂಡತಿ, ವೈಜಯಂತಿ ಅಮ್ಮ. ಏನಮ್ಮ? ಏನಮ್ಮ ನೀವು ವಿಕ್ಕಿಯವ್ರ ಹತ್ರ ಇಷ್ಟೊಂದು ಲಿಸ್ಟ್ ಮಾಡಿ ಕಳ್ಸಿದ್ದೀರಾ? ಇದನ್ನೆಲ್ಲ ನಾನು ಹೆಂಗ್ ಫಾಲೋ ಮಾಡ್ಲಿ? ಯಾಕೆ, ಏನಾಯ್ತು? ಏನಾದ್ರೂ ಆಗೋದ್ರಲ್ಲಿದೆ. ನಾನು ಈ ಲಿಸ್ಟನ್ನೆಲ್ಲ ಫಾಲೋ ಮಾಡೋದಕ್ಕಾಗಲ್ಲ. ನೀವೇನಾದ್ರೂ ಚೇಂಜಸ್ ಮಾಡಲೇಬೇಕು. ಯಾಕೆ? ಯಾಕೆ ಅಂದ್ರೆ ವಿಕ್ಕಿಯವ್ರು ಹೇಳೋದನ್ನ ಕೇಳ್ತಿದ್ರೆ ಮಗು ಹುಟ್ಟೋವರೆಗೂ ನಾನು ಭೂಮಿ ಮೇಲೆ ಕಾಲಿಡೋದಕ್ಕೆ ಬಿಡಲ್ಲ ಅನಿಸ್ತಿದೆ. ದಯವಿಟ್ಟು ಅಮ್ಮ, ಇದ್ರಲ್ಲಿ 1-2 ಕನ್ಸೆಷನ್ ಮಾಡಲೇಬೇಕು. ಅದ್ರಲ್ಲಿ ಬೇರೆ ಸಿನಿಮಾಗಳು ನೋಡಬಾರ್ದು ಅಂತಾರೆ. ಸಿ ಪಿಕ್ಚರ್ಸ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ, ನಾನು ಅದನ್ನೆಲ್ಲ ನೋಡ್ಲೇಬೇಕು. ಅದ್ರಲ್ಲೂ ನನಗೆ ಆಕ್ಷನ್ ಸಿನಿಮಾ, ಥ್ರಿಲ್ಲರ್ ಸಿನಿಮಾ, ಹಾರರ್ ಸಿನಿಮಾ ನೋಡ್ಬೇಕು ಅಂದ್ರೆ ತುಂಬಾ ಇಷ್ಟ. ಅದನ್ನು ನೋಡೋಕೆ ಅವಕಾಶ ಮಾಡ್ಕೊಡಿ. ಇನ್ನು ಊಟದ ವಿಷಯಕ್ಕೆ ಬಂದ್ರೆ ನನ್ಗೆ ಸಪ್ಪೆ ಊಟ ಮಾಡೋ ಅಭ್ಯಾಸ ಇಲ್ಲ, ಖಾರವಾಗಿ ತಿಂದೆ ಅಭ್ಯಾಸ. ಹಾಗಾಗಿ ನೀವು ಇದನ್ನೆಲ್ಲ ಬದಲಾಯಿಸ್ಕೊಡ್ಲೇಬೇಕು. ಇಲ್ಲಮ್ಮ, ಇದರಲ್ಲಿ ಯಾವ್ದು ಚೇಂಜ್ ಮಾಡಬಾರ್ದು. ಈ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಒಂದ್ ಮಿಸ್ ಆದ್ರೂ ಉಗ್ರ ಹೋರಾಟ ನಡೆದ್ಬಿಡುತ್ತೆ. ನೀವ್ ಎಷ್ಟು ಹೋರಾಟ ಮಾಡಿದ್ರು ಅಷ್ಟೇ ವಿಕ್ಕಿಯವರೇ. ಈ ಲಿಸ್ಟ್ ಅಲ್ಲಿ ಕೆಲವೊಂದನ್ನ ಬಿಡ್ಲೇಬೇಕು, ಇಲ್ಲ ಅಂದ್ರೆ ನಾನು ಹೋರಾಟ ಶುರು ಮಾಡ್ತೀನಿ. ಅಮ್ಮ, ನೀವ್ ಇವ್ರ ಮಾತನ್ನೆಲ್ಲ ಕೇಳ್ಬೇಡಿ, ಕೆಲವೊಂದನ್ನ ಕಡಿಮೆ ಮಾಡಿ. ಆಯ್ತಮ್ಮ, ಹಾಗೆ ಆಗ್ಲಿ. ನೀವು ತುಂಬಾ ಕೇಳ್ಕೊತಿದ್ದೀರಾ ಅಂತ ಈ ಲಿಸ್ಟನ್ನ ಕಡಿಮೆ ಮಾಡ್ತಿದ್ದೀನಿ. ಆದ್ರೆ ಇದನ್ನೇ ಮುಂದೆ ಇಟ್ಕೊಂಡು ನೀವು ಸಿಕ್ಕಿದ್ದೆಲ್ಲ ತಿನ್ನೋ ಹಾಗಿಲ್ಲ. ಇಲ್ಲಮ್ಮ, ನೀವ್ ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ಊಟದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಬೇಕಾದ್ರೂ ತಿನ್ಬಹುದು, ಆದ್ರೆ ನಂಜಿನ ಪದಾರ್ಥ ಮಾತ್ರ ತಿನ್ನೋ ಹಾಗಿಲ್ಲ. ಕಬ್ಬಿನ ಹಾಲು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕುಡಿಯೋ ಹಾಗಿಲ್ಲ. ಇನ್ನು ಸಿನಿಮಾ ವಿಷಯ ಬಂದಾಗ ಹೊಡೆದಾಟದ ಸಿನಿಮಾನು ನೋಡಬಹುದು, ಆದ್ರೆ ಬರೀ ಅದನ್ನೇ ನೋಡೋ ಹಾಗಿಲ್ಲ. ಭಕ್ತಿ ಪ್ರಧಾನ ಸಿನಿಮಾನು ನೋಡ್ಬೇಕು. ಇದನ್ನೆಲ್ಲ ನೀವು ಪಾಲಿಸ್ತೀರಾ ಅಂದ್ರೆ ನನ್ನ ಕಡೆಯಿಂದ
ಯಾವ ಅಭ್ಯಂತರನೂ ಇಲ್ಲ. ಥ್ಯಾಂಕ್ಸ್ ಅಮ್ಮ, ಕೊನೆಗೂ ನೀವು ವಿಕ್ಕಿ ಅವ್ರ ಹತ್ರದಿಂದ ಕಾಪಾಡ್ಬಿಟ್ರಿ. ಇಲ್ಲ ಅಂದ್ರೆ ಅದನ್ನ ತಿನ್ನೋ ಆಗಿಲ್ಲ ಇದನ್ನ ತಿನ್ನೋ ಆಗಿಲ್ಲ ಅಂತ ನನ್ನ ಪ್ರಾಣನೇ ತಿಂದ್ಬಿಟ್ಟಿರೋರು. ಅಮ್ಮ ನೀವ್ ಯಾಕೆ ಇವ್ರ ಒತ್ತಡಕ್ಕೆ ಮಣಿಯಕ್ ಹೋದ್ರಿ? ಪರವಾಗಿಲ್ಲಪ್ಪ, ಒಂದೊಂದ್ಸಲ ತಿಂದ್ರೆ ಏನೂ ಆಗಲ್ಲ. ಅಮ್ಮ ಇದು ಮೋಸನಮ್ಮ. ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ನೀವೇ ಲಿಸ್ಟ್ ರೆಡಿ ಮಾಡ್ಕೊಟ್ಟು ಇವಾಗ ಯಾವ್ದು ಬೇಕಾದ್ರೂ ತಿನ್ಬೋದು ಅಂತ ನೀವೇ ಪರ್ಮಿಷನ್ ಕೊಟ್ರೆ ಏನ್ ನ್ಯಾಯ? ನಾನು ಇದನ್ನ ಯಾವ ಕಾರಣಕ್ಕೂ ಒಪ್ಪಲ್ಲ. ನೀವ್ ಇದನ್ನ ಚೇಂಜ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಾನು ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಮಾಡ್ಬೇಕಾಗತ್ತೆ. ಅರೆ ಏನ್ ಶಿವಣ್ಣ, ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದೆಯಾ ಇವತ್ತು? ಏನ್ ಸಮಾಚಾರ? ಅಪ್ಪ ಅವ್ರು ಯಾಕೆ ನಿಂಗೆ ಶಿವಣ್ಣ ಅಂತ ಕರೀತಿದ್ದಾರೆ? ಅಪ್ಪ ಇಷ್ಟ ಬೇಗ ಬಂದ್ರ ಅಂತ ಕೇಳ್ತಿದ್ದಾರೆ. ನೀನ್ ಇಲ್ಲಿಗೆ ದಿನ ಬರ್ತೀಯಾ? ಇಲ್ಲಪ್ಪ, ನಾನು ಯಾಕೆ ಇಲ್ಲಿಗೆ ದಿನ ಬರೋದಕ್ಕೆ ಹೋಗ್ಲಿ? ನನಗೆ ಬೇರೆ ಕೆಲಸ ಇಲ್ವಾ? ಇವ್ರು ಯಾಕಪ್ಪ ಹಿಂಗ್ ಕೇಳ್ತಿದ್ದಾರೆ? ಇವ್ರು ನಿಂಗೆ ಮುಂಚೆನೆ ಪರಿಚಯನಾ? ಹಾ ಹೌದು, ನನಗೆ ಮುಂಚಿನಿಂದನೂ ಪರಿಚಯ ಅವರು. ನಾನು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಆಟೋ ಓಡಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಇವರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಯಾವಾಗಲೂ ನಾನು ಇವ್ರನ್ನ ಡ್ರಾಪ್ ಮಾಡ್ತೀನಿ. ಓ ಹೌದಾ, ಹಾಗಿದ್ರೆ ಸರಿಯಪ್ಪ. ನೀವು ಒಳಗಡೆ ಹೋಗಿರಿ, ನಾನು ಇವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಬೇಕು ಆಯ್ತು, ಹೋಗು. ಶೇಖರ, ನಾನಿಲ್ಲಿ ಕೆಲಸ ಮಾಡೋದು ನನ್ನ ಮಕ್ಳಿಗೆ ಗೊತ್ತಿಲ್ಲ ಕಣ. ದಯವಿಟ್ಟು ಅವ್ರ ಮುಂದೆ ಏನೂ ಹೇಳಬೇಡ. ನಾನಿಲ್ಲಿ ವಾಚ್ಮನ್ ಡ್ಯೂಟಿ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾದರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ ಕಣಪ್ಪ. ಓ ಹೌದಾ, ಸರಿ ಬಿಡೋಣ, ಹಾಗಾದ್ರೆ ಹೇಳಲ್ಲ. ಅದು ಸರಿ ಶಿವಣ್ಣ, ಏನಿವತ್ತು ಹೆಂಡ್ರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನಾದ್ರೂ ಕೆಲಸ ಇತ್ತಾ? ಹೇಗಿದೆ ಕಂದ? ನಾನ್ ಚೆನ್ನಾಗಿದ್ದೀನಮ್ಮ, ನೀವೆಲ್ರೂ ಹೇಗಿದ್ದೀರಾ? ಅಪ್ಪ ಎಷ್ಟು ದಿನ ಆಗಿತ್ತು ನೀವು ಈ ಕಡೆ ಬಂದು? ಬರಬೇಕು ಅಂತಾನೆ ಅಂದ್ಕೊಂಡಿದ್ದೆ ಅಮ್ಮ, ಆದರೆ ಕೆಲಸದ ಒತ್ತಡದಲ್ಲಿ ಬರೋದಕ್ಕಾಗಲಿಲ್ಲ. ಆರ್ತಿ, ಈ ಸುದ್ದಿ ಬರಲಿ ಅಂತ ನಾವು ಎಷ್ಟು ದಿವಸದಿಂದ ಕಾಯ್ತಾ ಇದ್ವಿ ಗೊತ್ತಾ? ಕೊನೆಗೂ ಒಳ್ಳೆ ಸುದ್ದಿ ಕೊಟ್ಟಿಯಮ್ಮ, ಖುಷಿ ಆಯ್ತು. ಅಕ್ಕ ನೀನ್ ಅಮ್ಮ ಆದ್ರೆ ನಾನ್ ಚಿಕ್ಕಮ್ಮ ಅಲ್ವೇನೆ? ನೀನಷ್ಟೇ ಅಲ್ಲ, ನಾನು ಚಿಕ್ಕಮ್ಮ ಆಗ್ತಿದ್ದೀನಿ. ಕೊಡ್ಬಿಟ್ಟ. ಇದೆಲ್ಲ ನಿನ್ಗೋಸ್ಕರ ಮಾಡ್ಕೊಂಡು ತಂದಿರೋದು. ನೀನೇ ಎಲ್ಲಾನು ತಿಂದು ಖಾಲಿ ಮಾಡ್ಬೇಕು. ಪರಿಮಳ ಅವರೇ, ಏನ್ ಮಾಡ್ತಿದ್ದೀರಾ? ಆರ್ತಿ ಗರ್ಭಿಣಿ ಅಲ್ವಾ ಸುಹಾಸಿನಿ ಅವರೇ? ಅವಳಿಗೋಸ್ಕರ ಒಂದಿಷ್ಟು ತಿಂಡಿ ಮಾಡ್ಕೊಂಡು ಬಂದಿದ್ವಿ. ಅದನ್ನೇ. ತಿಂಡಿನ? ಏನ್ ತಿಂಡಿ ಮಾಡ್ಕೊಂಡು ಬಂದಿದ್ದೀರಾ? ಯಾವ ಎಣ್ಣೆನಲ್ಲಿ ಮಾಡ್ಕೊಂಡು ಬಂದಿದ್ದೀರಾ? ನಾವು ಬಳಸೋ ಎಣ್ಣೆಲ್ಲೇ ಮಾಡ್ಕೊಂಡು ಬಂದಿದ್ದೀವಿ. ನೀವು ಬಳಸೋ ಎಣ್ಣೆನ? ಅದೇ ಆ ಮೆಸ್ನಲ್ಲಿ ಬಳಸ್ತಿದ್ರಲ್ಲ ಆ ಎಣ್ಣೆನ? ನೋಡಿ ಪರಿಮಳ ಅವರೇ, ಆರ್ತಿ ಈಗ ನಿಮ್ಮನೆ ಮಗಳಲ್ಲ, ನಮ್ಮನೆ ಸೊಸೆ. ಅವಳಿ ಮನೆಗೆ ಬಂದಾದ್ಮೇಲೆ ಅವಳ ಲೈಫ್ ಸ್ಟೈಲೇ ಬದಲಾಗೋಗಿದೆ. ನಮ್ಮ ಸ್ಟ್ಯಾಂಡರ್ಡ್ಗೆ ಬದುಕೋದು ಅಭ್ಯಾಸ ಆಗೋಗಿದೆ. ಅವಳಿಗೇನ್ ಬೇಕೋ ಅದನ್ನ 5 ಸ್ಟಾರ್ ಹೋಟೆಲಿಂದ ಆರ್ಡರ್ ಮಾಡಿ ತರಿಸ್ಕೊಳ್ತಾಳೆ. ನೀವೇನೇನೋ ಕೊಟ್ಟು ಅವಳ ಆರೋಗ್ಯ ಹಾಳು ಮಾಡಬೇಡಿ. ಅವಳ ಆರೋಗ್ಯ ಹಾಳಾದ್ರೆ ಮಗು ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಆ ಥರ ಏನೂ ಇಲ್ಲ ಸುಹಾಸಿನಿ ಅವರೇ, ತಾಜಾ ಎಣ್ಣೆಲ್ಲೇ ಮಾಡ್ಕೊಂಡು ಬಂದಿದ್ದೀನಿ. ನೀವು ತಗೊಂಡು ಬಂದಿರೋದನ್ನ
ದಯವಿಟ್ಟು ಹೊರಗಡೆ ತಗೊಂಡು ಹೋಗಿ. ನೀವು ಅನ್ಕೊಂಡಂಗೆಲ್ಲ ಏನೂ ಆಗಲ್ಲ ಅತ್ತೆ. ನಮ್ಮ ಅಮ್ಮಂಗೆ ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ಅಂತ ಚೆನ್ನಾಗೇ ಗೊತ್ತಿದೆ. ನಾವೆಲ್ಲರೂ ನಮ್ಮ ಅಮ್ಮನ ಹೊಟ್ಟೆಲೇ ಹುಟ್ಟಿದ್ವಿ. ಅವಳೇ ನಮ್ಮನ್ನ ದೊಡ್ಡವರನ್ನಂಗೆ ಮಾಡಿದ್ದು. ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ. ಅಮೂಲ್ಯ, ಆರ್ತಿ ಹೋಟೆಲ್ ಬೆಳೀತಿರೋ ಮಗು ವಸಿಷ್ಠ ವಂಶದ ಕೊಡಿ. ಅದನ್ನ ಹೇಗ್ ನೋಡ್ಕೊಳ್ಬೇಕು, ಹೇಗ್ ಕೇರ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮಗೆ ಗೊತ್ತಿರ್ಬೋದು ಅತ್ತೆ, ಆದ್ರೆ ತವ್ರ ಮನೆ ಕಡೆಯಿಂದ ಮಾಡ್ಬೇಕಾಗಿರೋ ಕರ್ತವ್ಯ ಹೇಗ್ ಮಾಡ್ಬೇಕು ಅಂತ ನಮ್ಮ ಅಪ್ಪ ಅಮ್ಮಂಗೂ ಗೊತ್ತಿದೆ. ಮದರ್ ಇಂಡಿಯಾ ಅವ್ರ ಪ್ರೀತಿಯಿಂದ ಅಷ್ಟೆಲ್ಲ ಮಾಡ್ಕೊಂಡು ತಗೊಂಡ್ಬಂದಿದ್ದಾರೆ. ನೀವು ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಬೇಜಾರಾಗುತ್ತೆ ಅಂತ ಹಾಳು ಮೂಳೆಲ್ಲ ತಿನ್ಸಕ್ಕಾಗಲ್ಲ ವಿಕ್ರಾಂತ್. ತಿಂದ್ರೆ ಅದು ನಿನ್ನ ಹೆಂಡತಿ ಮಗು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ.